ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 12:47-51 ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಓದಿಕೊಳ್ಳೋಣವಾ? ಇಸ್ರಾಯೇಲರೆಲ್ಲರೂ ಈ ಹಬ್ಬವನ್ನು ಆಚರಿಸಬೇಕು. ನಿಮ್ಮ ಬಳಿಯಲ್ಲಿ ವಾಸವಾಗಿರುವ ಪರದೇಶದವನು ಯೆಹೋವನಿಗೆ ಈ ಪಸ್ಕ ಹಬ್ಬವನ್ನು ಆಚರಿಸಬೇಕೆಂದು ಅಪೇಕ್ಷಿಸಿದರೆ ಅವನು ಅವನಿಗೆ ಸೇರಿರುವ ಗಂಡಸರೆಲ್ಲರೂ ಸುನ್ನತಿ ಮಾಡಿಸಿಕೊಳ್ಳಬೇಕು. ತರುವಾಯ ಅವನ ಹತ್ತಿರ ಬಂದು ಈ ಹಬ್ಬವನ್ನು ಆಚರಿಸಬಹುದು. ಅಂಥವನು ಸ್ವದೇಶದವನಂತೆಯೇ ಇರುವನು. ಆದರೆ ಸುನ್ನತಿ ಮಾಡಿಸಿಕೊಳ್ಳದವನು ಆ ಭೋಜನವನ್ನು ಮಾಡಲೇ ಕೂಡದು. ಸ್ವದೇಶದವನಿಗೂ ನಿಮ್ಮಲ್ಲಿ ವಾಸವಾಗಿರುವ ಪರದೇಶದವನಿಗೂ ಒಂದೇ ವಿಧಿ ಇರಬೇಕು ಅಂದನು. ಯೆಹೋವನು ಮೋಶೆಗೆ ಆರೋನರಿಗೆ ಆಜ್ಞಾಪಿಸಿದ ಮೇರೆಗೆ ಇಸ್ರಾಯೇಲರು ಮಾಡಿದರು. ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲರನ್ನು ಸೈನ್ಯವಾಗಿ ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದನು. ಸೊ ಇಲ್ಲಿ ಈಗ ಪಸ್ಕ ಹಬ್ಬವನ್ನು ಅವರು ಊಟ ಮಾಡ್ಬೇಕಾದ್ರೆ ದೇವರ ನಿಯಮ ಕೊಡ್ತಾ ಇದ್ದಾರೆ. ಪರದೇಶದವನು ಅಲ್ಲಿ ಊಟ ಮಾಡ್ಬೇಕಾದ್ರೆ ಸುನ್ನತಿ ಮಾಡಿಸ್ಕೊಡ್ಬೇಕು. ಅದರ ಅರ್ಥ ಏನೆಂಬುದಾಗಿ ನಾವು ನೋಡಬೇಕಾದ್ರೆ, ಒಬ್ಬ ಮನುಷ್ಯನು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಬೇಕಾದ್ರೆ ಅವನು ಹೃದಯದಲ್ಲಿ ಮಾರ್ಪಾಟು ಹೊಂದಿರಬೇಕು, ಪಾಪದಿಂದ ಬಿಡುಗಡೆ ಆಗಿರ್ಬೇಕು. ಹೊರದೇಶದವನಿಗೂ ಪರದೇಶದವನಿಗೂ ಸ್ವದೇಶದವನಿಗೂ ಒಂದೇ ವಿಧಿ ಇರಬೇಕು ಅಂತ ದೇವರು ಹೇಳ್ತಾ ಇದ್ದಾರೆ. ಸೊ ಪ್ರಿಯರೇ, ಇದು ಬಹಳ ಪ್ರಾಮುಖ್ಯ. ದೇವರ ಕಾರ್ಯಗಳಲ್ಲಿ ನಾವು ಯಾರಿಗೂ ಅಷ್ಟೇ ರಾಜಿ ಮಾಡ್ಕೊಳ್ಳೋದಕ್ಕೆ ಬಿಡಬಾರ್ದು, ಪಾಪ ಹೋಗ್ಲಿ ಅಂತ ಬಿಡಬಾರ್ದು. ಇದು ದೇವರ ವಾಕ್ಯ, ದೇವರ ನಿಯಮ. ಪ್ರೀತಿಯಿಂದ ಅವರಿಗೆ ಸತ್ಯವನ್ನ ಹೇಳಿ ದೇವರಲ್ಲಿ ನಡೆಸುವವರಾಗಿರ್ಬೇಕು. ಸೊ ಹೀಗಾಗಿ ಸಭೆಗೆ ಬರುವಂತಹ ಪ್ರತಿಯೊಬ್ಬೊಬ್ಬರು ಪಾಪದಿಂದ ಬಿಡುಗಡೆ ಆಗಿರಬೇಕು ಅನ್ನೋದು ದೇವರ ಆಸೆ. ಆ ಪಾಪದಿಂದ ಬಿಡುಗಡೆ ಆಗಕ್ಕೆ ರಕ್ಷಣೆ ಮಾರ್ಗವನ್ನ ನಾವು ಅನುಸರಿಸಬೇಕು. ಆ ರಕ್ಷಣೆಯ ಮಾರ್ಗ ಯೇಸುವೆ. ಆ ಯೇಸುವನ್ನ ನಿಮ್ಮ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸಿಕೊಂಡು ನಾವು ಪಾಪದಿಂದ ಬಿಡುಗಡೆ, ಲೋಕದಿಂದ ಬೇರ್ಪಟ್ಟು ರಕ್ಷಕನನ್ನ ಹಿಂಬಾಲಿಸುವುದು ದೇವರಿಗೆ ಅವಶ್ಯಕತೆ ಆಗಿದೆ. ಕರ್ತನು ಆ ರೀತಿಯೇ ನಮ್ಮನ್ನು ನಡೆಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದೇವರೇ, ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಪರದೇಶದವನೇ ಆಗಲಿ ಸ್ವದೇಶದವನೇ ಆಗಲಿ ಒಂದೇ ನಿಯಮ ದೇವರ ಕಾರ್ಯಗಳಲ್ಲಿ. ಅಪ್ಪ ತಂದೆ ಆದೇವರೇ, ಪರಲೋಕಕ್ಕೆ ಹೋಗೋದಕ್ಕೆ ಒಂದೇ ಮಾರ್ಗ, ಅದು ಯೇಸು ಎಂಬುದಾಗಿ ತಿಳಿದುಕೊಂಡು ತಮ್ಮ ಜೀವಿತವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿ
ಹೋದರು. ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು. ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲ